ನೀವು ಹೇಳಿದ ಟೆಸ್ಟ್ನೆಲ್ಲ ಮಾಡಿಸಿದ್ವಿ ಡಾಕ್ಟರ್. ನಿಮ್ಮ ಪ್ರಿಸ್ಕ್ರಿಪ್ಷನ್ ಪ್ರಕಾರನೇ ಎಲ್ಲ ಮೆಡಿಸನ್ನು ಕೊಟ್ಟಿದ್ದೀವಿ. ಅವನಲ್ಲಿ ಯಾವ ಥರ ಚೇಂಜಸ್ಸು ಕಾಣಿಸ್ತಾ ಇಲ್ಲ. ಆದರೆ ಇವತ್ತೊಂದು ವಿಷಯ ನಡೀತು ಡಾಕ್ಟರ್. ನಮ್ಮ ಮಿಸ್ಸಸ್ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಚಿಕ್ಕ ಫೈರ್ ಆಕ್ಸಿಡೆಂಟ್ ಆಯಿತು. ಅದನ್ನು ನೋಡಿದ ಅಖಿಲ್ ತಾನಾಗಿ ತಾನೇ ಮೇಲೆದ್ದು 2 ಹೆಜ್ಜೆ ಮುಂದೆ ಇಟ್ಟು ಮೇಲೆ ಎದ್ದ. ಆಮೇಲೆ ಎಷ್ಟು ಟ್ರೈ ಮಾಡಿದ್ರೂ ಇದು ನಡೆಯೋಕ್ಕಾಗಿಲ್ಲ ಡಾಕ್ಟರ್. ಅರ್ಥ ಆಯಿತು ಅಭಿ ಅವರೇ. ಇದನ್ನು ಶಾಕ್ ವೈಬ್ರೇಷನ್ ಅಂತಾರೆ. ಅಂದರೆ ಏನು ಡಾಕ್ಟರ್? ಶಾಕ್ ವೈಬ್ರೇಷನ್ ಅಂದರೆ ಅಂದ್ಕೊಳ್ದೇ ಇದ್ದಿದ್ದು ನಡೆದಾಗ ವ್ಯಕ್ತಿ ಶಾಕಿಗೆ ಗುರಿಯಾಗೋದು ಸಹಜ. ಆ ಟೈಮಲ್ಲಿ ಮನುಷ್ಯನ ಬಾಡಿಲಿ ಒಂದು ರೀತಿ ವೈಬ್ರೇಷನ್ ಉಂಟಾಗುತ್ತೆ. ಅದನ್ನೇ ಮೈ ಕಂಪಿಸೋದು ಅಂತ ಹೇಳೋದು. ನೀವು ಕೇಳಿರ್ತೀರ, ಮೂಗ ಏನೋ ಶಾಕಿಗೆ ಗುರಿಯಾಗಿ ಮಾತಾಡೋದು, ನಾರ್ಮಲ್ ಮನುಷ್ಯ ಶಾಕಿಗೆ ಗುರಿಯಾಗಿ ಹುಚ್ಚ ಆಗೋದು. ಆಗಾಗ ಇಂಥದ್ದು ನಡೀತಾನೆ ಇರುತ್ತೆ. ಹಾಗೆ ನಿಮ್ಮ ತಮ್ಮ ಕೂಡ ತನ್ನ ಅತ್ತಿಗೆಗೆ ಅನಾಹುತ ಆಗುತ್ತೇನೋ ಅನ್ನೋ ಶಾಕಲ್ಲಿ ಎದ್ದು ನಡೆದಿದ್ದಾರೆ. ಅಖಿಲ್ ಮತ್ತೆ ಯಾಕೆ ಹೇಳೋಕ್ಕಾಗಲಿಲ್ಲ? ಈ ಶಾಕ್ ವೈಬ್ರೇಷನ್ ಅನ್ನೋದು ಕೆಲವರಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡುತ್ತೆ, ಕೆಲವರಲ್ಲಿ ಟೆಂಪರವರಿಯಾಗಿ ಪ್ರಭಾವ ತೋರಿಸುತ್ತೆ. ಅಖಿಲ್ ವಿಷಯದಲ್ಲೂ ಕೂಡ ಇದೇ ಆಗಿರುತ್ತೆ. ಡಾಕ್ಟರ್, ಅಂದರೆ ಮತ್ತೆ ಅಖಿಲ್ ಎದ್ದು ನಡೆಯೋಕ್ಕಾಗಲ್ವಾ? ನೋ, ಅವರು ನಡೀತಾರೆ ಅಂತ ಅನ್ನೋದಕ್ಕೆ ಇದೊಂದು ಸೂಚನೆ. ಅವರು ಖಂಡಿತ ನಡೀತಾರೆ. ಯು ಮೀನ್ ಅಖಿಲ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗುತ್ತಾ ಡಾಕ್ಟರ್? ಆಗ್ಬೋದು, ಬಟ್ ಅದು ರಿಸ್ಕ್, ಎಕ್ಸ್ಪೆರಿಮೆಂಟ್ ಥರದ್ದು. ಸ್ವಲ್ಪ ದಿನಕ್ಕೆ ಮೆಡಿಸಿನ್ಸ್ ಕೊಡ್ತೀನಿ, ಅದನ್ನು ಕೊಡಿ. ಆಗಲೂ ಅಖಿಲಲ್ಲಿ ಬದಲಾವಣೆ ಆಗದೇ ಇದ್ರೆ ಆಗ ಶಾಕ್ ಟ್ರೀಟ್ಮೆಂಟ್ ಮಾಡೋಣ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಏನು ಅಂದ್ರೆ ಡಾಕ್ಟರ್ ಏನ್ರೇ ಹೇಳಿದ್ರು? ಅಖಿಲ್ ತಾನಾಗೆ ಎದ್ದು 2 ಹೆಜ್ಜೆ ಇಟ್ಟು ಮತ್ತೆ ಯಾಕೆ ನಡೆಯೋಕ್ಕಾಗ್ಲಿಲ್ಲ? ಡಾಕ್ಟರ್ ಹೇಳಿದ್ರು ಸೌರೆ, ಶಾಕಿಂದ ಹಾಗಾಗಿದೆಯಂತೆ. ಅಂದ್ರೆ ಏನ್ರಿ? ನಮಗಿಷ್ಟ ಆದವ್ರಿಗೆ ಏನಾದರೂ ತೊಂದರೆ ಆದಾಗ ಶಾಕ್ನಿಂದ ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಆಗಿ ರಿಯಾಕ್ಟ್ ಆಗ್ತಾರಂತೆ. ಹೌದು, ಅಂಥದ್ದನ್ನ ನಾವು ಅಸಂಕಲ್ಪಿತ ಪ್ರತಿಕ್ರಿಯೆ ಅಂತೀವಿ. ಅಖಿಲ್ ಥರ ಸಿಚುವೇಶನಲ್ಲಿರೋರು ಶಾಕಿಂದ ಹಾಗೆ ರೆಸ್ಪಾಂಡ್ ಆಗ್ತಾರಂತೆ. ಮಾತು ಬರದೇ ಇರೋರು ಶಾಕಿಂದ ಮಾತಾಡೋದು, ಮೆಂಟಲ್ ಅಪ್ಸೆಟ್ ಆಗಿರೋರು ಶಾಕಿಂದ ರಿಕವರಿ ಆಗಿ ನಾರ್ಮಲ್ ಆಗಿ ಮಾತಾಡೋರ ಥರ ಅಖಿಲ್ ಕೂಡ ನಿಮ್ಮ ಫೈರ್ ಆಕ್ಸಿಡೆಂಟ್ನ ನೋಡಿ ಅವನು ಗೊತ್ತಿಲ್ಲದೇ ರೆಸ್ಪಾಂಡ್ ಆಗಿದ್ದಾನೆ. ಅಂದ್ರೆ ಏನಾದರೂ ಶಾಕಿಂಗ್ ಇನ್ಸಿಡೆಂಟ್ ಆದ್ರೆ ಅಖಿಲ್ ಎದ್ದು ನಡೀತಾನಾ ರೀ? 100% ಶೋರ್ ಇಲ್ಲ ಅಂತ ಹೇಳಿದ್ರು. ಬಟ್ ಆಗಾದಾಗೆಲ್ಲ ಅಖಿಲ್ ಎದ್ದು ನಡೆಯೋ ಅವಕಾಶ ಇದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನನ್ನ ಸೀರೆಗೆ ಬೆಂಕಿ ಬಿದ್ದಾಗ, ನೀವ್ಯಾರೂ ಬರ್ದೇ ಇದ್ದಾಗ, ಇಲ್ಲ ನನಗ್ ನಾನೇ ಬೆಂಕಿ ಆರ್ಸಕ್ಕಾಗ್ದೇ ಇದ್ದಿದ್ರೆ ಅಖಿಲ್ ನನ್ವರ್ಗೂ ನಡ್ಕೊಂಡ್ ಬರ್ತಿದ್ನೇನೋ? ತಪ್ಪು ಮಾಡಿದ್ನೇನೋ ರೀ? ಇಲ್ಲ ಅಂದಿದ್ರೆ ಅಖಿಲ್ ಎಷ್ಟೊತ್ತಿಗೆ ಎದ್ದು ನಡೀತಿದ್ದ? ಅದನ್ನು ಖಂಡಿತವಾಗೂ ಹೇಳಕ್ಕಾಗಲ್ಲ ರೀ. ಶಾಕ್ ಕಾರಣದಿಂದಾಗಿ ಅಖಿಲ್ ರಿಯಾಕ್ಟ್ ಆಗಿದ್ದಾನೆ, ಅಷ್ಟು ಮಾತ್ರ ನಾವು ನೋಡಬೇಕು. ಮತ್ತೆ ಅಖಿಲ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೆಟರ್ ಏನೋ ರೀ? ಆ ವಿಷಯನ ಡಾಕ್ಟರ್ ಹತ್ರ ಕೇಳಿದೆ ಕಣ್ರಿ. ಪ್ರತ್ಯೇಕವಾದ ಶಾಕ್ ಟ್ರೀಟ್ಮೆಂಟ್ನಿಂದ ಯಾವ ಪ್ರಯೋಜನ ಇಲ್ವಂತೆ. ಅನ್ಕೊಳ್ದೆ ಆಗೋ ಆಕ್ಸಿಡೆಂಟ್ಗೆ ಮಾತ್ರ ಆ ಥರ ಸಿಚುವೇಶನ್ನ ಎದುರಿಸೋಕೆ ಸಾಧ್ಯ ಅಂತೆ. ಹೇಗಾದ್ರೂ ಅಖಿಲ್ ಎದ್ದು ನಡಿಬೇಕು ರೀ. ಬೇಕಾದ್ರೆ ಅಖಿಲ್ಗೆ ಗೊತ್ತಾಗ್ದೇ ಇರೋ ಥರ ಯಾವ್ದಾದ್ರೂ ಆಕ್ಸಿಡೆಂಟ್ ಪ್ಲಾನ್ ಮಾಡೋಣ. ಅದ್ರಲ್ಲಿ ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೇನೇ ಆದ್ರೂ ಪರವಾಗಿಲ್ಲ. ಅಖಿಲ್ ಎದ್ದು ನಡೆದ್ರೆ ಸಾಕು ಅಂತ ಹುಚ್ಚ ಕೆಲಸ ಏನು ಮಾಡಕ್ ಹೋಗ್ಬೇಡಿ. ಶಾಕ್ ಅನ್ನೋದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ. ಅದು ಅಖಿಲ್ಗೆ ಇಷ್ಟ ಆದವ್ರಿಗೆ ಏನಾದ್ರೂ ಅಪಾಯ ಆದ್ರೆ ಅವನು ರಿಯಾಕ್ಟ್ ಆಗ್ತಾನೇನೋ ರೀ? ಹಾಗಂತ ನೀವು ಅಪಾಯನ ಮೈ ಮೇಲೆ ಹೇಳ್ಕೊಳ್ತೀರಾ? ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮೆಡಿಸನಿಂದನೇ ಟ್ರೈ ಮಾಡೋಣ. ಆ ಥರ ಪಟ್ಟರೆ ಅಖಿಲ್ ಕೂಡ ಅಪಾಯ ಆಗುತ್ತೆ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು. ಅಖಿಲ್ ಯಾವಾಗ ಎದ್ ನಡೀತಾನೋ ಅಂತ ನಾನು ವೇಟ್ ಮಾಡ್ತಿದ್ದೀನಿ ರೀ. ಈ 1 ತಿಂಗಳೊಳಗೆ ಅಖಿಲ್ ಎದ್ದು ನಡೆದ್ರೆ ಡಿವೋರ್ಸ್ ಸಿಗಲ್ಲ ಅಲ್ವಾ? ನಿಮ್ಮ ಉದ್ದೇಶ ನನಗೆ ಅರ್ಥ ಆಯ್ತು ರೀ, ಆದರೆ ನಾವು ಆತರ ಪಡಬಾರ್ದು.
ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಅಂದ್ರೆ ಚಿಕ್ಕಪ್ಪನ್ಗೆ ಇಷ್ಟ ಆದವ್ರಿಗೆ ಏನಾದರೂ ಆಯ್ತು ಅಂದ್ರೆ ಚಿಕ್ಕಪ್ಪ ಎದ್ದು ನಡೀತಾರೆ ಅಂತ ಆಯ್ತು. ಆಲ್ರೆಡಿ ತಗೊಂಡೆ ರಾಕಿ. ಕಿಚನ್ನಲ್ಲಿ ಅಡುಗೆ ಮಾಡಬೇಕಿದ್ರೆ ದೀಪದ ಹತ್ರ ಬೇರೆ ಯೋಚನೆ ಮಾಡಬೇಡಿ. ಅದಕ್ಕೆ ನನ್ಗೇನೂ ಆಗಿಲ್ಲ ಅಖಿಲ್. ನೀನು ಬೇಗ ಎದ್ದು ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ವಸು. ಇವತ್ತು ಹೇಗಾದ್ರೂ ಚಿಕ್ಕಪ್ಪನ ಎದ್ದು ನಡ್ಸೋ ಥರ ಮಾಡಿಸ್ಬೇಕು. ಚಿಕ್ಕಪ್ಪ, ಇವತ್ತು ನಾನು ಮತ್ತೆ ನೀವು ಇಬ್ರು ಹೊರಗೆ ಹೋಗೋಣವಾ? ಎಲ್ಲಿಗೆ ರಾಕಿ? ನಾನು ಮತ್ತೆ ಚಿಕ್ಕಪ್ಪ ಹೊರಗೆ ಹೋಗ್ಬಿಟ್ಟು ಬರ್ತೀವಿ ಮಮ್ಮಿ. ರೋಡ್ ಮೇಲೆ ವೀಲ್ ಚೇರ್ನ ನಿಂಗೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ರಾಕಿ. ಮಾಡ್ತೀನಿ ದೊಡ್ಡಮ್ಮ. ನಾನು ದೊಡ್ಡವನಾಗಿದ್ದೀನಲ್ವಾ, ನನಗ್ ತುಂಬಾ ಶಕ್ತಿ ಇದೆ. ಚಿಕ್ಕಮ್ಮ, ಇವತ್ ಚಿಕ್ಕಪ್ಪನ ಡ್ಯೂಟಿ ನಂದು. ನಿಮಗ್ ಹಾಲಿಡೇ. ನನಗೆ ಯಾಕೆ ರಜೆ ರಾಕಿ? ನಿಮ್ ಚಿಕ್ಕಪ್ಪನ ನಾನ್ ನೋಡ್ಕೋತೀನಿ ಬಿಡು. ಚಿಕ್ಕಪ್ಪನ ಹಾಗೆ ಹೊರ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಚಿಕ್ಕಮ್ಮ. ಕಾಲಿಲ್ದವನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತೀಯಾ? ಎಲ್ಲಾದ್ರೂ ಬಿಡ್ಸಿದ್ರೆ? ಚಿಕ್ಕಪ್ಪನ ಹೊರ ಕರ್ಕೊಂಡು ಹೋಗಿ ಸುತ್ತಾಕೊಂಡ್ ಬರ್ತೀನಿ ಅಂದ್ರೆ ಯಾಕೆ ಹೇಳ್ತಿಲ್ಲ? ನನ್ನ ನಿನ್ನ ಚಿಕ್ಕ ಹುಡ್ಗ ಅಂತ ಅನ್ಕೊಂಡಿದ್ದೀರಾ? ಏನಾಯ್ತು ರಾಕಿ? ಯಾವತ್ತೂ ಇಲ್ದೇ ಇರೋದು ಇವತ್ತು ಯಾಕಷ್ಟು ಜೋರಾಗಿ ಕಿರಿಸ್ದೆ ನೀನು? ನೋಡಿ ಡ್ಯಾಡಿ, ಚಿಕ್ಕಪ್ಪನ ನಾನು ಹೊರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಎಲ್ರೂ ಬೇಡ ಅಂತಿದ್ದಾರೆ. ಅದಕ್ಕೆ ಯಾಕೆ ಹೋಗ್ಬೇಕು? ಅಲ್ಲ, ಏನಾಯ್ತು ನಿನಗೆ? ಚಿಕ್ಕಪ್ಪನ ನಾನು ಹೊರಗೆ ಸುತ್ತಾಡಿಸ್ಬಾರ್ದ ಡ್ಯಾಡಿ? ನಿಂಗೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ರಾಕಿ. ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲಾದ್ರೂ ಅವನ್ನ ಕೆಳಗ್ ಬೀಳ್ಸಿದ್ರೆ? ಏನ್ ಬೀಳಲ್ಲ, ಹುಷಾರ ಕರ್ಕೊಂಡು ಹೋಗಿ ಹುಷಾರ ಕರ್ಕೊಂಡ್ ಬರ್ತೀನಿ. ಯಾಕೆಷ್ಟು ಹಠ ಮಾಡ್ತಿದ್ಯಾ ರಾಕಿ? ಯಾವಾಗ್ಲೂ ಮನೇಲೇ ಇದ್ರೆ ಚಿಕ್ಕಪ್ಪಂಗೆ ಬೇಜಾರಾಗಲ್ವಾ? ನೀವೇ ಯೋಚನೆ ಮಾಡಿ. ಹೌದು ರಾಕಿ, ನನಗೆ ಬೋರ್ ಆಗ್ತಿದೆ. ನಾವೀಗ ಹೊರಗೆ ಹೋಗೋಣ. ಥ್ಯಾಂಕ್ಸ್ ಚಿಕ್ಕಪ್ಪ. ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ನೀವು ಮನೇಲೇ ಇರಿ ಚಿಕ್ಕಮ್ಮ, ನಾನು ಚಿಕ್ಕಪ್ಪ ಹೋಗಿ ಬರ್ತೀವಿ. ನಿಮ್ ಚಿಕ್ಕಮ್ಮನ್ ಕರ್ಕೊಂಡು ಹೋಗೋ. ನಿನ್ ಜೊತೆ ದೊಡ್ಡವ್ರು ಯಾರಾದ್ರೂ ಇರ್ಬೇಕಲ್ವಾ? ಯಾರು ಬೇಡ, ನಾನೇ ದೊಡ್ಡವನು. ನಡೀರಿ ಚಿಕ್ಕಪ್ಪ. ಹುಷಾರ್ ರಾಕಿ. ನಿಜವಾಗ್ಲೂ ರಾಕಿಗೆ ಜವಾಬ್ದಾರಿ ಬಂದಿದೆ. ನಾನು ಇಲ್ದೆ ರಾಕಿ ಅಖಿಲ್ನ ಹೊರ ಕರ್ಕೊಂಡು ಹೋಗ್ತಿದ್ದಾನೆ. ಏನಾಗುತ್ತೋ ಏನೋ. ಬಾ ವಸು, ಅಡ್ಗೆ ಮಾಡೋಣ. ಏನಾಯ್ತು ವಸು? ಅಕ್ಕ, ದೇವ್ರ ಮುಂದೆ ಹಚ್ಚಿದ ದೀಪ ಆರ್ ಹೋಯ್ತಕ್ಕ. ಯಾವುದೋ ಅಪಶಕನದ ಮುನ್ಸೂಚನೆ. ಮನೇಲಿ ಯಾರಿಗೂ ಏನೋ ತೊಂದರೆ ಆಗತ್ತೆ. ಮನೇಲಿ ಯಾರಿಗೂ ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೋ ಸ್ವಾಮಿ. ಎಲ್ಲ ನಿಂದೈ. ಯಾರಿಗೂ ಏನೂ ಆಗಲ್ಲ ಬಿಡು ವಸು.
ನೀನ್ ಆತಂಕ ಪಡಬೇಡ. ನಡಿ. ಈ ತರ ಟೆನ್ಷನ್ ಮಾಡ್ಕೊಳ್ಳೋದ್ ಬಿಟ್ಟು ಅಖಿಲ್ ಜೊತೆ ನೀನು ಹೋಗ್ಬೋದಿತ್ತಲ್ವೇನೆ? ಬರ್ತೀನಿ ಅಂದ್ರೆ ರಾಕಿ ಬೇಡ ಅನ್ನಲ್ಲ. ಅವನ್ ಬೇಡ ಅಂದ್ರೆ ನೀನ್ ಸುಮ್ನಾಗ್ಬಿಡ್ತೀಯಾ? ಅಖಿಲ್ ಜವಾಬ್ದಾರಿ ನಿಂದು. ಏನಾದ್ರೂ ಆಗ್ಬಾರದಾದ್ರೆ ನೆನ್ನೆ ಮೊನ್ನೆ ಹೇಗೋ ತಪ್ಪಿಸ್ಕೊಂಡ್ರೆ ಇವತ್ತು ಆ ಅಭಿ ಮತ್ತೆ ವಸು ಹೇಗೆ ತಪ್ಪಿಸ್ಕೋತಾರೆ ಅಂತ ನಾನು ನೋಡ್ತೀನಿ. ಅವರಿಬ್ಬರಲ್ಲಿ ಒಬ್ರನ್ನೋ ಅಥವಾ ಇಬ್ರನ್ನೋ ಇವತ್ತು ಖಂಡಿತವಾಗ್ಲೂ ಸಾಯಿಸ್ತೀನಿ. ನೀವೇನು ವರಿ ಆಗ್ಬೇಡಿ ಚಿಕ್ಕಪ್ಪ, ಇವತ್ ನೀವು ಖಂಡಿತ ಎದ್ ನಡೀತೀರಾ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀಯ ರಾಕಿ? ನನ್ ಸಿಕ್ಸ್ತ್ ಸೆನ್ಸ್ ಇದನ್ನೆಲ್ಲ ಹೇಳ್ತಿದ್ದೆ ಚಿಕ್ಕಪ್ಪ. ನಾನು ನಡೀತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಕಾನ್ಫಿಡೆನ್ಸ್ ನನಗೆ ಇಷ್ಟ ಆಯ್ತು ರಾಕಿ. ಚಿಕ್ಕಪ್ಪ ನೀವಿಲ್ಲೇ ಇರಿ, ನಾನು ಇವಾಗ್ಲೇ ಬರ್ತೀನಿ. ಸರಿ, ಎಲ್ಲಿಗೆ ರಾಕಿ? 2 minutes ಅಷ್ಟೇ. ಸರಿ. ತುಂಬ ಥ್ಯಾಂಕ್ಸ್ ಅಂಕಲ್, ನಾನು ಹೇಳಿದ ಟೈಮ್ಗೆ ಬಂದಿದ್ದೀರಾ. ನಾನು ಹೇಳಿದೆಲ್ಲ ನೆನಪಿದೆ ಅಲ್ವಾ? ಎಲ್ಲ ನೆನಪಿದೆ, ಆದರೆ ಯಾಕೋ ರಿಸ್ಕ್ ಅನ್ನಿಸ್ತಾ ಇದೆ ಕಣೋ. ಸ್ವಲ್ಪ ಯೋಚಿಸ್ ನೋಡು. ನಮ್ಮ ಚಿಕ್ಕಪ್ಪನ ಕಾಲ್ ಸರಿ ಹೋಗೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದು ಹಾಗಲ್ಲ ಕಣೋ. ನೀವಿನ್ನೇನು ಹೇಳ್ಬೇಡಿ ಅಂಕಲ್, ನಾನು ಆ ಮರದ ಹತ್ರ ಇರ್ತೀನಿ. ನೀವು ನನಗೆ ಡಿಕ್ಕಿ ಹೊಡೆಯೋ ಥರ ವೆಹಿಕಲಲ್ಲಿ ಸ್ಪೀಡಾಗಿ ಬರಬೇಕು. ಆಕ್ಸಿಡೆಂಟ್ ಆಗುತ್ತೇನೋ ಅಂತ ನಮ್ಮ ಚಿಕ್ಕಪ್ಪನಿಗೆ ಶಾಕ್ ಆಗಬೇಕು. ಆ ಶಾಕಿಂದ ನಮ್ಮ ಚಿಕ್ಕಪ್ಪ ಎದ್ದು ನಡೀತಾರೆ. ಅದೆಲ್ಲ ಸಿನಿಮಾದಲ್ಲಿ ನಡೆಯುತ್ತೆ ಕಣೋ, ನಿಜ ಜೀವನದಲ್ಲಿ ಆಗಲ್ಲ. ನೆನ್ನೆ ನಮ್ಮ ಮನೇಲಿ ಆಯಿತು ಅಂಕಲ್. ನಮ್ಮ ಮಮ್ಮಿ ಸಾರಿಗೆ ಬೆಂಕಿ ಅಂಟ್ಕೊಂಡಾಗ ನಮ್ಮ ಚಿಕ್ಕಪ್ಪ ವೀಲ್ ಚೇರಿಂದ ಎದ್ದು 2 ಹೆಜ್ಜೆ ನಡೆದ್ರು. ಶಾಕಿಂದ ಎದ್ದು ನಡೀತಾರೆ ಅಂತ ನಮ್ಮ ಡ್ಯಾಡಿಗೆ ಡಾಕ್ಟರ್ ಅಂಕಲ್ ಹೇಳಿದ್ರು. ಆಗ ಈ ಪ್ಲ್ಯಾನು ವರ್ಕೌಟ್ ಆಗುತ್ತೆ. ಆದ್ರೂ ಏನಾದರೂ ಆಗಬಾರ್ದಾದ್ರೆ? ಏನೂ ಆಗಲ್ಲ ಅಂಕಲ್, ನಿಮ್ಮ ವೆಹಿಕಲ್ನ ನನ್ನ ಹತ್ರ ತಗೊಂಬನ್ನಿ. ಶಾಕಿಂದ ಎದ್ದು ನಮ್ಮ ಚಿಕ್ಕಪ್ಪ ನಡೀತಾರೆ. ಅಷ್ಟರಲ್ಲಿ ನೀವು ಬ್ರೇಕ್ ಹಾಕಿದ್ರೋ ಇಲ್ವೋ ಸೈಡಿಗೆ ತಗೊಂಡು ಮುಂದಕ್ಕೆ ಹೋಗೋದನ್ನ ಮಾಡಿ, ಸರಿನಾ? ಎಲ್ಲ ಸರಿಯಾಗಿ ಮಾಡಿ ಅಂಕಲ್. ನಮ್ಮ ಚಿಕ್ಕಪ್ಪ ಎದ್ದು ನಡೆದ್ರೆ ನಮ್ಮ ಡ್ಯಾಡಿಗೆ ಹೇಳಿ ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ. ಚಿಕ್ಕಪ್ಪ ಈಗಲೇ ಬರ್ತೀನಿ. ಮತ್ತೆಲ್ಲಿಗೆ ರಾಕಿ? ಅರ್ಜೆಂಟು ಚಿಕ್ಕಪ್ಪ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹೋಗು. ಅಯ್ಯೋ, ಈ ಹುಡುಗ ವಿಷದ ಗಿಡದಲ್ಲೇನ ಇಟ್ಕೊಂಡಿದ್ದಾನಲ್ಲ.
ಅವನು ಹೇಳಿರೋದ್ರಿಂದ ಹೋಗೋಣ. ಬೇರೆ ಯಾರು ಹೋಯ್ತು, ಏನಾಗುತ್ತೋ ಏನೋ, ಯಾವ್ದೋ ಅಪಶಕನ ಆಗುತ್ತೆ. ದಾರಿ ಬಿಡಿ, ದಾರಿ ಬಿಡಿ. ಹಲೋ ರಾಕಿ! ಬರಬೇಡ, ದಾರಿ ಬಿಡಿ, ದಾರಿ ಬಿಡಿ. ಗಾಡಿ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಸ್ಟಾಪ್, ಬರಬೇಡ. ರಾಕಿ! ಏಳು ರಾಕಿ, ವೆಹಿಕಲ್ ಬರ್ತಿದೆ. ಏಳು ರಾಕಿ. ಹೇಯ್, ವೆಹಿಕಲ್ ನಿಲ್ಸು, ಕೆಳಗೆ ಬಿದ್ದೋಗಿದ್ದಾನೆ. ರಾಕಿ, ಏನಾಯ್ತು ರಾಕಿ? ರಾಕಿ! ರಾಕಿ, ಏಳು ರಾಕಿ! ಎದ್ದೇಳಪ್ಪ, ಎದ್ದೇಳು. ಏನಾಯ್ತು ರಾಕಿ? ರಾಕಿ! ಸಾರಿ ಮೇಡಮ್, ನೋಡಿ ಈ ಹುಡುಗ ವಿಷ ಇರೋಂಥ ಎಲೆ ವಾಸನೆ ತಗೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೆ. ನಾನು ಕಿರ್ಸ್ತಾನೆ ಇದ್ದೀನಿ, ನೀವು ಗಾಡಿ ನಿಲ್ಲಿಸಲೇ ಇಲ್ಲ. ಕರೆಕ್ಟ್ ಟೈಮ್ಗೆ ನಮ್ಮ ಅತ್ತಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಸಾರಿ ಸರ್, ಇದನ್ನೆಲ್ಲ ಈ ಹುಡುಗನೇ ಬೇಕು ಅಂತ ಪ್ಲಾನ್ ಮಾಡಿದ್ದು. ನಮ್ ಹುಡುಗ ಪ್ಲಾನ್ ಮಾಡೋದು ಅಂದ್ರೇನು? ಅವನಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡಿದ್ರೆ ಇವ್ರಿಗೆ ಶಾಕ್ ಆಗಿ ಎದ್ದು ನಡೀತಾರೆ ಅಂತ ಹೇಳಿದ್ದ ಮೇಡಮ್. ಅದಕ್ಕೆ ಸಾರಿ ಮೇಡಮ್, ಈ ಹುಡುಗ ಹೇಳಿದ್ದಕ್ಕೆ ನಾನು ಹಾಗೆ ಮಾಡಿದೆ. ಚಿಕ್ಕ ಹುಡುಗ ಏನು ಹೇಳ್ದ ಅಂತ ನೀವು ಮಾಡ್ಬಿಡೋದಾ? ಅವನಿಗೆ ಏನಾದ್ರೂ ಆಗಿದ್ದಿದ್ರೆ? ಸಡನ್ನಾಗಿ ಗಾಡಿ ಕಂಟ್ರೋಲಿಗೆ ಬರಲ್ಲ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅದು ನಿಮಗೆ ಕಾಲ್ ಬರುತ್ತೆ ಅಂತ ಅವ್ನು ಹೇಳಿದ್ದಕ್ಕೆ ನಾನು ಹೀಗೆ ಮಾಡಬೇಕಾಯ್ತು ಸರ್. ದೇವ್ರ ದಯೆಯಿಂದ ಗಂಡಂತರ ತಪ್ಪಿತು. ಸರ್, ಅರ್ಜೆಂಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಇಲ್ಲಾಂದ್ರೆ ಇವನಿಗೆ ತೊಂದರೆ ಆಗುತ್ತೆ.